ಎಸ್ ಮದುವೆ ಮನೆ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗೆ ಗೋಲ್ಡನ್ ಸ್ಟಾರ್ ಗಣೇಶ್ ಮತ್ತು ಈ ಚಿತ್ರ ನಿರ್ದೇಶಕ ಸುನಿಲ್ ಕುಮಾರ್ ಸಿಂಗ್ ಇದ್ದಾರೆ. ಸೊ ನಾವು ಮಾತಾಡ್ತೀವಿ ಮದುವೆ ಮನೆ ಬಗ್ಗೆ. ಸೊ ಮದುವೆ ಮನೆ ಅಂದರೆ ನಾನು ಹೇಳಿದ ಹಾಗೆ ತುಂಬ ನೆನಪುಗಳಿದೆ. ಈಗ ಗಣೇಶ್ ಮದುವೆ ಮನೆಯ ಬಾಗಿಲಿನ ಹೊಸ್ತಿಲಲ್ಲಿ ನೀವು ನಿಂತಿದ್ದೀರಾ. ಹೇಗೆ ಅನ್ನಿಸ್ತಾ ಇದೆ ಆಫ್ಟರ್ ಲಾಂಗ್ ಗ್ಯಾಪ್? ಒಂದು ಒಳ್ಳೆಯ ಆಹ್ವಾನ ಪತ್ರಿಕೆ, ಒಳ್ಳೆಯ ಮದುವೆ ಚಿತ್ರ, ಒಳ್ಳೆ ಊಟ ರೆಡಿ ಇದೆ. ಮೃಷ್ಟಾನ್ನ ಭೋಜನ, ಬರೀ ಊಟ ಅಲ್ಲ, ಕೊನೆಗೆ ಹೋಗ್ಬೇಕಾದ್ರೆ ತಾಂಬೂಲ, ಒಳ್ಳೆ ವಧು. ಆದರೆ ವಧು ನಮ್ಗಿರಲ್ಲ, ಅದು ಮದುವೆ ಗಂಡಿಗಿರ್ತಾಳೆ. ನೀವು ಇದರಲ್ಲಿ ವಧು ನೋಡಬಾರ್ದು. ನಿಮ್ದು ವಧುನ ಅಲ್ವಾ ಹೇಳಿ? ಈಗ ಅದೇ ನೋಡಿ ಟಾಪ್ ಸೀಕ್ರೆಟ್. ಈಗ ವಧು ನಮ್ಗ ಇಲ್ವಾ ಅಂತ ಹೇಳ್ಬಿಟ್ರೆ ಕತೆ ಹೇಳ್ದಂಗೆ ಆಗ್ಬಿಡುತ್ತೆ. ನೀವು ಕ್ಲವರು, ಕ್ಲೀನಾಗಿ ಕೇಳ್ತಿರೋ ಕ್ವಶನ್. ಒಂದು ಒಳ್ಳೆ ಮದುವೆ ಮನೆ ಇದು, ಭಾಳನೇ ವಿಷಯ ಇರುವಂಥ ಮದುವೆ ಮನೆ, ಎಲ್ಲ ಥರದ ಕ್ಯಾರೆಕ್ಟರ್ಸ್ ಇರುವಂಥ ಮದುವೆ ಮನೆ ಇದು. ಒಂದು ಖುಷಿ ಇದೆ, ಒಂದು ಒಳ್ಳೆಯ ಸಿನಿಮಾ ಮಾಡಿರೋದು. 4ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಖಂಡಿತವಾಗ್ಲೂ ನೀವೇ ಹೇಳ್ತೀರಿ, ನೀವು ಹೇಳಿದ್ದು ನಿಜ ಒಳ್ಳೆಯ ಸಿನಿಮಾ ಅಂತ. ಗ್ರೇಟ್. ಸೊ ಸುನಿಲ್, ನಿಮಗೆ ಹೇಗೆ ಅನ್ನಿಸ್ತಾ ಇದೆ? ಫಸ್ಟ್ ಫಿಲ್ಮ್ ರಿಲೀಸ್ ಆಗ್ತಾ ಇದೆ ನಿಮ್ಮದು. ನೀವು ತುಂಬ ಕೆಲಸ ಮಾಡುವ ಕಿರುತೆರೆಯಲ್ಲಿ, ಹಿರಿತೆರೆಯಲ್ಲಿ ಮೊದಲನೇ ಚಿತ್ರ. ಒಂದು ಕತೆ ಬಗ್ಗೆ ಮತ್ತು ಏನು ಪ್ರೆಸೆಂಟೇಷನ್ ಕೊಟ್ಟಿದ್ದೀನಲ್ಲ ಅದ್ರ ಬಗ್ಗೆ ತುಂಬ ಕಾನ್ಫಿಡೆನ್ಸ್ ಇದೆ. ಜೊತೆಗೆ ಎಷ್ಟೇ ಕಾನ್ಫಿಡೆನ್ಸ್ ಇದೆ ಅಂತಂದ್ರೂ ಪ್ರೇಕ್ಷಕರು ನೋಡಿ ಹೇಳೋವರೆಗೂ ಒಂದು ಸಣ್ಣ ಸಂಕಟ, ಭಯ ಇದ್ದೇ ಇರುತ್ತೆ. ಸೊ ಅದನ್ನು ಅನುಭವಿಸ್ತಾ ಇದ್ದೀನಿ. ಬಟ್ ಆ ಥರದ್ದೊಂದು ಫೀಲ್ ಬರ್ತಿದ್ದಂಗೆ ನನ್ನ ಅಕ್ಕಪಕ್ಕ ಇರೋ ನನ್ನ ಹಿತೈಷಿಗಳು, ನಮ್ಮ ಗಣೇಶ್ ಅವರಾಗಿರ್ಬೋದು, ಯಾರೇ ಆಗಲಿ, ಡೋಂಟ್ ವರಿ, ತುಂಬ ಕಾನ್ಫಿಡೆಂಟ್ ಆಗಿರಿ ಅಂತಿದ್ದಾರೆ. ಸೊ ಆ ಥರದ್ದೊಂದು ಖುಷಿಲಿ ಇದ್ದೀನಿ. ಇಲ್ಲ, ಹಂಗಿರ್ಬೇಕದು 1%. ದೊಡ್ಡವರು ಅಷ್ಟಿಲ್ಲದೆ ಹೇಳಲ್ಲ, ಭಯ ಇದ್ದು ನಾನು ಬದುಕ್ತಾನೆ ಅಂತ. ಇನ್ನು ಶ್ರದ್ಧಾ, ಆರ್ಯ, ಯಾರು ಹೇಳ್ತೀರಿ ಇದ್ರ ಬಗ್ಗೆ? ಡೈರೆಕ್ಟರ್ ಚೆನ್ನಾಗಿ ಗೊತ್ತು. ಸೊ ತೆಲುಗು ಮೂವಿ ಒಂದೆರಡು ಮೂವಿಯಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ನಮ್ಮ ಮದುವೆ ಮನೆಯಲ್ಲಿ ಆ್ಯಕ್ಟ್ ಮಾಡಿದ್ರು. ಅವ್ರು ನೀವು ಯಾಕೆ ಕರೆಸಲಿಲ್ಲ ಈ ಇಂಟರ್ವ್ಯೂಗೆ ಸುನಿಲ್? ಅವರು ಸ್ವಲ್ಪ ರಂಗು ಬಂದಿರೋದು ನಮ್ಮ ಇಂಟರ್ವ್ಯೂಗೆ. ಅಂದ್ರೆ ನಾವು ಬಂದಿರೋದು ರಂಗ್ ಬಂದಿಲ್ಲ ಅಂದ್ರೆ ಅಲ್ಲಿ ನಿಮ್ಮನ್ನ ಜೋಡಿ ನೋಡಿದ್ರೆ ಒಂದು ಸ್ವಲ್ಪ ಖುಷಿ ಆಗೋದು ಅಂತ. ನಾವು ಸುನಿಲ್ ಈ ಕಡೆ ಕೂತ್ಕೊತಿದ್ವಿ, ನೀವು ಇಬ್ಬರನ್ನ ಆ ಕಡೆ ಕುಂದ್ರಿಸಿ ಕಣ್ ತುಂಬ ನೋಡ್ತಿದ್ವಿ. ಅವರು ಒಂದು TV ಶೋ ಏನೋ ಬುಕ್ ಆಗಿದ್ದಾರೆ, ನಿಯರ್ಲಿ 1 year ಕಾಂಟ್ರಾಕ್ಟ್ ಆಗಿದೆ. ಓಕೆ. ಸೊ ಹಾಗಾಗಿ ಅವರು ನಮಗೆ ಬರೀ ಮೇಲ್ಗಳಲ್ಲಿ, ಫೋನ್ಗಳಲ್ಲಿ ಸಿಗ್ತಾರೆ. ಸೊ ಎದುರುಗಡೆ ಸಿಗ್ತಿಲ್ಲ ಅವರು. ನೋಡಿ, ಕೇಳಬೇಕಾದವ್ರನ್ನ ಕೇಳಿದ್ದೀರಾ ನೀವು. ಪಾಪ ಅವ್ರಿಗೂ ಒಂದು ಕ್ಯೂರಿಯಾಸಿಟಿ ಇದೆ. ಯಾಕೆಂತಂದರೆ ಅವರು ಆ ಸಿನಿಮಾನ ಕತೆ ಕೇಳಿ ತುಂಬ ಇನ್ಸ್ಪೈರ್ ಆಗಿ, ಎಲ್ಲೋ ಒಂದು ಕಡೆ ಡೇಟ್ಸ್ ಕ್ಲಾಶ್ ಆಗಿರೋ ಟೈಮಲ್ಲೂ ನಾನು ಈ ಸಿನಿಮಾ ಮಿಸ್ ಮಾಡಿದೆ, ನಾನು ಮಾಡಬೇಕು ಅಂತ ಒಂದು ಕ್ಯೂರಿಯಾಸಿಟಿ ಬೆಳೆಸ್ಕೊಂಡು ಬಂದು ಆ್ಯಕ್ಟ್ ಮಾಡುವಾಗಿದ್ದಾರೆ. ಗಣೇಶ್ಗೆ ಮತ್ತು ಇಬ್ಬರಿಗೂ ತುಂಬ ಮಹತ್ವ ಚಿತ್ರ ಅಂತ ನಾನು ಅನ್ಕೋತೀನಿ, ಆನ್ ಎ ಸೀರಿಯಸ್ ನೋಟ್. ಯಾಕೆಂದರೆ ಗಣೇಶ್ ಅವ್ರಿಗೆ ಒಂದು ದೊಡ್ಡ ಯಶಸ್ಸು ಬೇಕಾಗಿದೆ ಇತ್ತೀಚಿನ ಚಿತ್ರಗಳ ನಂತರ. ನಿಮಗೆ ಮೊದಲನೇ ಬಾರಿಗೆ ಒಂದು ಯಶಸ್ಸು ಬೇಕಾಗಿದೆ. ಸೊ ಅದು ಈ ಚಿತ್ರದ ಮೂಲಕ ಸಿಗಲಿ ಅನ್ನೋದು ನಮ್ಮ ಇದು. ಏನಾಗುತ್ತೆ ಅಂದರೆ ನಮಗೆ ಆ್ಯಸ್ ಎ ಹೀರೋ, ಟೆಕ್ನಿಷಿಯನ್, ಯಾರಿಗೇ ಆಗಲಿ, ಪ್ರತಿ ಸಿನಿಮಾನು ಇಟ್ ಈಸ್ ಲೈಕ್ ಎಕ್ಸಾಮ್. ಸೊ ಹಾಡು ಕಣ್ಣೆ ಕೂಡಿರುವಾಗ ಅಂತ ಒಂದು ಸಾಂಗ್ ನಂಗೆ ಭಾಳ ಇಷ್ಟ ಆಯ್ತು. ಆ ಸಾಂಗ್ ಕೂಡಿರುವಾಗ, ನಿನ್ನನ್ನೇ ಕೂಗಿರುವಾಗ ವಿವರಣೆ ಬೇಕೇನು? ಜೀವ ಸೋಕಿರುವಾಗ, ನಿನ್ನತ್ತ ನೂಕಿರುವಾಗ ಪ್ರೇರಣೆ ಬೇರೇನು? ಕಣ್ಣೆ ಕೂಡಿರುವಾಗ, ನಿನ್ನನ್ನೇ ಕೂಗಿರುವಾಗ ವಿವರಣೆ ಬೇಕೇನು? ಜೀವ ಸೋಕಿರುವಾಗ, ನಿನ್ನತ್ತ ನೂಕಿರುವಾಗ ಪ್ರೇರಣೆ ಬೇರೇನು? ಆ ಸಾಂಗಿಗೆ ನನಗೂ ಇವ್ರಿಗೂ ಭಾಳ ಮಾತುಕತೆ ಆಗಿತ್ತು. ಒಂದು ಆ ಸಾಂಗ್ ಹಾಗೆ ಇಟ್ಬಿಡು. ಫಸ್ಟು ನರೇಷನ್ ಕೊಟ್ಟರು ನನಗೆ, ಈ ಥರ ಒಂದು ಸೀನ್ ಬರುತ್ತೆ ಸರ್, ಈ ಥರ ಒಂದು ಬಿಟ್ಟು ಬರುತ್ತೆ, ಮತ್ತು ಗಣೇಶ್ ಅವರ ಈ ಥರ ಒಂದು ಸೀನ್ ಬರುತ್ತೆ, ಸಾಂಗ್ ಬರುತ್ತೆ. ಸರಿ, ನಾನು ಆಯಿತು, ಶೂಟಿಂಗ್ ಮಾಡ್ತಾ ಇದ್ದೀವಿ, ಈ ಸಾಂಗ್ ಒಂದೇ ಥರ ಮಾಡ್ತವ್ರೆ. ನಾನು ಇಲ್ಲ, ನೀವು ನನಗೆ ಬೇರೆ ಹೇಳಿದ್ರಿ ಅಂತ. ಬೇರೆ ಹೇಳಿದ್ರಿ, ಈಗ ಬೇರೆ ಥರ ಮಾಡ್ತೀರಿ. ಇಲ್ಲ, ಈ ಥರ ಮಾಡಿ. ಇಲ್ಲ ಇಲ್ಲ, ನಾನು ನೀವೇನು ಹೇಳಿದ್ರು ಅದನ್ನು ಮಾಡೋಣ ನಾವು. ನನಗೆ ಭಾಳ ಫೇವ್ರೇಟ್ ಅದು. ಓಕೆ. ಒಂದು ಸೀನ್ ಬರುತ್ತೆ, ಸೀನಲ್ಲಿ ಅವನು ಹೇಳ್ತಾನೆ, ಹಲೋ, ಗುಡ್ ಮಾರ್ನಿಂಗ್ ಮಮತಾಜ್ ಮೇಡಮ್, ಈ ನಿಮ್ಮ ಪ್ರೀತಿ ಶಹಜಾನಿಂದ ಖಡಕ್ ತಾಜ್ ಮಹಲ್ ಚಾಯ್
ಇದೇ ವಾಯ್ಸಲ್ಲಿ. ಆ ಸೀನ್ ಆಗಿದ ತಕ್ಷಣ ಏನೋ ಆಗುತ್ತೆ, ಅಬ್ಬಾ ಇದಪ್ಪ ನಾವು ವಿಶ್ವಾಸದಿಂದ ಟೀಮ್ ಮೇಲೆ ಕಳಿಸಿದ್ರೆ ನೀವು ಪ್ರೀತಿಯಿಂದ ಟಿಫನ್ ಕೇಳಿ ಕಳಿಸಿದ್ರಿ ಅಂತ ಒಂದು ಕರ್ಬು ಇದೆ ಸಿಗ್ತಾರೆ ಅವ್ರ ಮೇಲಿಂದ ವಾಟರ್ ಮೆಲನ್. ಗುಡ್ ಮಾರ್ನಿಂಗ್ ಮಮತಾಜ್ ಮೇಡಮ್. ಈ ನಿಮ್ ಪ್ರೀತಿ ಶಹಜಾನಿಂದ ಖಡಕ್ ತಾಜ್ ಮಹಲ್ ಚಾಯ್. ಬೆಳಿಗ್ಗೆ ಎದ್ದು ಗುಡ್ಗಲ್ ತರ ಹಲ್ಲುಜ್ಜಿ ಕಾಫಿ ಕುಡಿಯೋ ಅಭ್ಯಾಸ ಇದ್ರೆ ಪಕ್ಕದಲ್ಲೇ ನ್ಯಾಚುರಲ್ ಟೂತ್ ಬ್ರಷ್ ಬೇವಿನ ಕಡ್ಡಿ ಇಟ್ಟಿದ್ದೀನಿ, ಯೂಸ್ ಮಾಡ್ಕೋಬಹುದು. ಮರದ ಮೇಲೆ ಮಂಗಗಳಾಗಿ ವಾಸ ಮಾಡೋ ಅಭ್ಯಾಸ ಮಾಡ್ಕೊಳ್ಳೋ ತರ ಇದ್ರೆ ಹಲ್ಲು ಉಜ್ದೇನೆ ಕುಡಿಬೋದು. ಏನಾಗಬೇಕು ನೀವೇ ಡಿಸೈಡ್ ಮಾಡಿ, ಮನುಷ್ಯನ ಮಂಗನ? ಅಪ್ಪ ಇದಪ್ಪ, ನಾವು ವಿಶ್ವಾಸದಿಂದ ಟೀನ್ ಮೇಲೆ ಕಳ್ಸಿದ್ರೆ ನೀವು ಪ್ರೀತಿಯಿಂದ ಟಿಫನ್ ಕೇಳಿ ಕಳಿಸ್ತೀರಾ ಅಂತ ಗೊತ್ತಿರ್ಲಿಲ್ಲ. ಇದನ್ನೆಲ್ಲ ನೋಡ್ತಿದ್ರೆ ನಾವಿಬ್ರು ಮೇಡ್ ಫಾರ್ ಈಚ್ ಅದರ್ ಅಂತ ಅನಿಸ್ತಾ ಇಲ್ವೋ ನಿಮಗೆ? ಕಣ್ಣೆ ಕೂಡಿರುವಾಗ ನೀ ನನ್ನೇ ನೋಡಿರುವಾಗ ವಿವರಣೆ ಬೇಕೇನು, ಜೀವ ಸೋಕಿರುವಾಗ ನಿನ್ನತ್ತ ನೂಕಿರುವಾಗ ಪ್ರೇರಣೆ ಬೇರೇನು. ಕಣ್ಣೆ ಕೂಡಿರುವಾಗ ನಿನ್ನನ್ನೇ ಕೂಗಿರುವಾಗ ವಿವರಣೆ ಬೇಕೇನು, ಜೀವ ಸೋಕಿರುವಾಗ ನಿನ್ನತ್ತ ನೂಕಿರುವಾಗ ಪ್ರೇರಣೆ ಬೇರೇನು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಇಬ್ಬರಿಗೂ. ನಿಮಗೆ ಒಳ್ಳೆಯದಾಗಲಿ, ನಿಮ್ಮ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ, ಯಶಸ್ಸು ಸಿಗಲಿ. ಒಂದು ಮಾತನ್ನು ನಾನು ಹೇಳ್ತಾ ಈ ಕಾರ್ಯಕ್ರಮ ಮುಗಿಸಲು ಬಯಸ್ತೀನಿ. ಹೊಸ ಪ್ರಯತ್ನಗಳಿಗೆ ಕನ್ನಡಿಗರಿಗೆ ಯಾವಾಗಲೂ ಆಶೀರ್ವಾದ ಕೊಟ್ಟಿದ್ದಾರೆ ಅನ್ನೋ ಮಾತನ್ನು ತುಂಬ ಸರಿ ಮಾತದು. ಯಾಕೆಂದರೆ ಗಣೇಶ್ ಇವತ್ತು ಗೋಲ್ಡನ್ ಸ್ಟಾರ್ ಅಂತ ನಾವು ಕರಿತೀವಿ. ಆದರೆ ಗೋಲ್ಡನ್ ಸ್ಟಾರ್ ಅವರು ಆಗದಿರೋಂಥ ಸಂದರ್ಭದಲ್ಲಿ ಬಂದಂಥ ಒಳ್ಳೆಯ ಚಿತ್ರಕ್ಕೆ ಯಾವ ಥರ ಆಶೀರ್ವಾದ ಕೊಟ್ಟರು, ಮುಂಗಾರು ಮಳೆಗೆ ನಮಗೆಲ್ಲ ಗೊತ್ತಿರುವಂಥ ಚಿತ್ರ, ಅದ್ರ ಹಿಂದೆ ಯಾವ ದೊಡ್ಡ ಬ್ಯಾಕಪ್ಗಳು ಕೂಡ ಇರಲಿಲ್ಲ. ಆ ಥರ ತುಂಬ ಚಿತ್ರಗಳಿಗೆ ಕನ್ನಡಿಗರು ಆಶೀರ್ವಾದ ಮಾಡಿದ್ದಾರೆ. ಒಳ್ಳೆಯ ಚಿತ್ರವನ್ನು, ಒಳ್ಳೆಯ ಕಥೆಯನ್ನು, ಹೊಸದಾದ ಕಥೆಯನ್ನು ತುಂಬ ಅದ್ಭುತವಾಗಿ ಬ್ಯೂಟಿಫುಲ್ಲಾಗಿ ಪ್ಯಾಕೇಜ್ ಮಾಡಿಕೊಟ್ರೆ ಯಾವಾಗಲೂ ಅದು ಹಿಟ್ ಆಗುತ್ತೆ ಅನ್ನೋದು ಪ್ರತಿ ಸಲ ಸಾಬೀತಾಗಿದೆ. ಅದೇ ಥರದ ಯಶಸ್ಸು ಈ ಚಿತ್ರಕ್ಕೆ ಸಿಗಲಿ ಅಂತ ಹಾರೈಸ್ತಾ ಇವತ್ತಿನ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್ 24/7.